ಹಾಕಿದ್ದಾರೆ ಎಂಬುದರಿಂದ ಶಾಸ್ತ್ರ ಅದು ನಮಗೆ ಉಪದೇಶ ಮಾಡುತ್ತೆ. ಎಲ್ಲ ಸೇವೆಯನ್ನು ಒಂದೇ, ಎಲ್ಲ ಸೇವಕರು ಒಬ್ಬರೇ. ಯಾಕಂದರೆ ಎಲ್ಲ ಸೇವಕರು ಸೇವೆ ಮಾಡೋದು ಒಬ್ಬರಿಗೆ, ಅವರದ ಕರ್ತನಾದ ಯೇಸು ಕ್ರಿಸ್ತನಿಗೆ. ಆದರೆ ಮಾಡುವಂಥ ಅವರಲ್ಲಿದ್ದ ವ್ಯತ್ಯಾಸ, ಆದರೆ ಸತ್ಯದಲ್ಲಿ ವ್ಯತ್ಯಾಸ ಇಲ್ಲ, ದೇವರಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ಮಾಡುವವರಲ್ಲಿ ವ್ಯತ್ಯಾಸ ಇದೆ. ಯಾಕಂದರೆ ಮಾಡಿಸ್ಕೊಳ್ಳೋ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಅಲ್ಲ, தேவன் ஒன்றாயிருக்கிறது போல நாம் ஒன்றாயிருந்தால் அந்த ஊழியம் மகிமையாயிருக்கும். ದೇವರು ಒಂದಾಗಿರುವ ಪ್ರಕಾರ ಆ ದೇವರ ಸೇವೆ ಮಾಡುವಂಥ ನಾವೆಲ್ಲರೂ ಒಂದಾಗಿರೋದಾದ್ರೆ ನಾವು ಮಾಡುವಂಥ ಸೇವೆ ಮಹಿಮೆಯಾದ ಸೇವೆಯಾಗಿರುತ್ತೆ. ಇವತ್ತು ಮಾಡುವ ನಮ್ಮೆಲ್ಲರಲ್ಲಿ ಒಂದೇ ಮನಸ್ಸಿದೆಯಾ? ಇವತ್ತು ಮಾಡುವ ಎಲ್ಲರಲ್ಲೂ ಒಂದೇ ಭಾವನೆ ಮತ್ತೆ ಒಂದೇ ಆಲೋಚನೆ ಇದೆಯಾ ಎಂದು ಪ್ರಶ್ನೆಯನ್ನ ಇಟ್ಟರೆ ಇಲ್ಲ. ನಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಆಲೋಚನೆ, ನಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಗುಣ, ನಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಭಾವನೆ, ನಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಕ್ರಿಯೆ ಕಾರ್ಯ. ಆದ್ದರಿಂದ ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಬದಲಾಗಿ ನಮಗೆ ಇನ್ನೂ ಅದು ಹಾಗೆ ನಿಂತ್ಕೊಳ್ಳೋದಕ್ಕೆ ಮುಂದುವರಿಯೋದಕ್ಕಾಗಿರೋದಕ್ಕೆ ಕಾರಣ ಇದಾಗಿದೆ. ಆದ್ದರಿಂದ ದೇವರು ನಮಗೆ ನೋಡಿ ವರಗಳನ್ನು ಕೊಟ್ಟಂಥ ಉದ್ದೇಶ ಅದೇ. ನಮಗೆ ಅದ್ಭುತಗಳನ್ನು ಮಾಡುವಂಥ ಶಕ್ತಿ, ಗುಣಪಡಿಸುವ ವರಗಳು, ಸೇವೆ ಮತ್ತೆ ಆಳ್ವಿಕೆ, ಅನ್ಯ ಭಾಷೆ, ಇವು ಎಲ್ಲವನ್ನು ಕೊಟ್ಟಂಥದ್ದು ಏನಂತಂದ್ರೆ ಸಭೆಯ ಭಕ್ತಿವೃದ್ಧಿಯಾಗೋದಕ್ಕಾಗಿ, ಸಭೆ ದೇವರ ರಾಜ್ಯ ಈ ಭೂಲೋಕದಲ್ಲಿ ಕಟ್ಟಲ್ಪಡೋದಕ್ಕಾಗಿ, ಪರಲೋಕದಲ್ಲಿ ದೇವರ ಚಿತ್ತ ನಡೆಯುವ ಪ್ರಕಾರ, ನೆರವೇರುವ ಪ್ರಕಾರ ಈ ಭೂಲೋಕ ರಾಜ್ಯದಲ್ಲೂ ನಡೆಯೋದಕ್ಕೋಸ್ಕರವಾಗಿದ್ದ ಇವು ಎಲ್ಲವನ್ನೂ ದೇವರು ಕೊಟ್ಟಿದ್ದಾರೆ. ಮತ್ತು ಧರ್ಮಶಾಸ್ತ್ರ ಇರ್ಬೋದು, ನಮಗೆ ವರಗಳಿರ್ಬೋದು, ಸೇವಕರಿರ್ಬೋದು, ಇವತ್ತು ನಮಗೆ ಕೊಟ್ಟಂಥ ಎಲ್ಲ ಕಾರ್ಯ ಆತನ ರಾಜ್ಯ ಕಟ್ಟಲ್ಪಡೋದಕ್ಕಾಗಿಯೇ, ಆತನ ನಾಮ ಮಹಿಮೆ ಪಡೋದಕ್ಕೋಸ್ಕರವಾಗಿ, ಆತನ ಚಿತ್ತ ಉದ್ದೇಶ ನಡೆಯೋದಕ್ಕೆ ನೆರವೇರೋದಕ್ಕೋಸ್ಕರವಾಗಿಯೇ ದೇವರು ಇದು ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ ಎಂದು ಶಾಸ್ತ್ರ ಸತ್ಯ ಹೇಳುತ್ತೆ. ಮತ್ತೊಂದು ಬರೆದ ಸುವಾರ್ತೆ 10ನೇ ಅಧ್ಯಾಯ, ಅದರಲ್ಲಿ ಸುಮಾರು ನಮಗೆ 10ನೇ ವಚನದಿಂದ ನಾವು ಓದುವುದಾದರೆ ಅಲ್ಲಿ ಅನೇಕ ಸೇವೆಕ್ಕಾಗಿ ಏರ್ಪಡಿಸ್ಕೊಳ್ತಾರೆ. ಅದರಲ್ಲಿ 19ನೇ ವಚನದ ಮಟ್ಟವಾಸಿಗೆ 10ರಲ್ಲಿ 1ನೇ ವಚನ ಮಾತ್ರ ಓದಕ್ಕೆ ಕೇಳೋಣ. ಆ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ, ಎಲ್ಲ ತರದ ರೋಗಗಳನ್ನು, ಎಲ್ಲ ತರದ ಬೇಡಿಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಹಲ್ಲೆಲೂಯಾ. ಅವಾಗ ಈ ಸೇವೆ ಯಾವುದು ಅಂತಂದ್ರೆ, ಯಾರ ಮೇಲೆ ಸೇವೆ ಅಂತಂದ್ರೆ, ಯಾರಿಗೋಸ್ಕರ ಸೇವೆ ಅಂತಂದ್ರೆ ದೇವರಿಗೋಸ್ಕರನೇ. ಆದರೆ ಯಾವುದ್ರ ಮೇಲೆ? ಈ ಲೋಕದಲ್ಲಿರುವ ಎಲ್ಲ ಮೇಲೆ ದೇವರ ಅಧಿಕಾರ ಕೊಟ್ಟಿದೆ. ಯಾವುದಕ್ಕೋಸ್ಕರವಾಗಿ ದೇವರ ಅಧಿಕಾರ ಕೊಟ್ಟಿರೋದು ಅದನ್ನ